ಸುಧಾಮೂರ್ತಿ ಮೇಡಮ್ ಅವ್ರು ತಾವು ಮುಂದುವರೆದಿರಬಹುದು. ದೇವರ ಆಶೀರ್ವಾದ, ಇನ್ಫೋಸಿಸ್ ಕಂಪನಿಯಲ್ಲಿ ಕೆಲಸ ಮಾಡದ ಎಂಪ್ಲಾಯೀಸ್ ಪರಿಶ್ರಮದಿಂದ ತಮ್ಮ ಸಂಸ್ಥೆ ಬೆಳೆದಿದೆ, ತಾವು ಮುಂದುವರೆದಿದ್ದೀರಾ. ನಾವೇನ್ ಹೇಳೋದೇನಂದ್ರೆ ತಾವು ಮುಂದುವರೆದಿದ್ದೀರಾ ತಾನೆ, ಮುಂದುವರೆದಿದ್ದೀವಿ ಅಂತಾನೆ ರಿಪೋರ್ಟ್ ಅಂದ್ರೆ ಕೊಡ್ಬೋದಲ್ವಾ ಮ್ಯಾಮ್? ಈಗ ಮುಂದಿನ ವರ್ಷ ನಿಮ್ ಸೆಂಟ್ರಲ್ ಗೌರ್ಮೆಂಟ್ ನಡೆಸುತ್ತೆ, ಅವಾಗ ತಾವು ಇದೇ ಹೇಳಿಕೆ ಮೇಲೆ ನಿಂತ್ಕೊಂತೀರಾ ಮ್ಯಾಮ್? ಅಲ್ಲ, ಈಗ ಹಿಂದುಳಿದವ್ರು ಅಲ್ವಂತೆ, ಆ ಕಾರಣಕ್ಕೆ ಡೀಟೇಲ್ಸ್ ಕೊಡಲ್ಲ ಅಂತ. ನನಗೆ ಬೇಜಾರಾಗೋದೇನು ಅಂದ್ರೆ ಮೇಡಮ್, ಮುಂದುವರೆದವರು ಗರ್ಭಗುಡಿಯಲ್ಲಿ ಪೂಜೆ ಮಾಡಿದ್ರೆ ನಾವೋಗಿ ನಮಸ್ಕಾರ ಹಾಕೊಂಡು ಬರ್ತಾ ಇಲ್ವಾ ಮೇಡಮ್? ನಾವ್ ಯಾವತ್ತಾದ್ರೂ ಮುಂದುವರೆದವ್ರು ಪೂಜೆ ಮಾಡ್ತಿದ್ದಾರೆ, ನಾವು ದೇವಸ್ಥಾನಕ್ಕೆ ಹೋಗಲ್ಲ ಅಂದಿದೀವ ಮೇಡಮ್? ಏನ್ ಪಾರ್ಶಿಯಾಲಿಟಿ ಮೇಡಮ್ ಇದು? ಹಿಂದುಳಿದವರು ಸಮೀಕ್ಷೆ ಮಾಡ್ತಿದಾರಂತೆ, ಅದಕ್ಕೆ ಡೇಟಾ ಕೊಡಲ್ವಂತೆ. ಪ್ಲೀಸ್ ಮೇಡಮ್, ದಯವಿಟ್ಟು ತಮ್ಮ ಅಭಿಪ್ರಾಯವನ್ನ ಬದಲಿಸ್ಕೊಳ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸ್ಟಿಲ್ ತಮ್ಮ ಮೇಲೆ ಅಭಿಪ್ರಾಯ ನನಗೆ ಮುಂದುವರಿಯುತ್ತೆ. ಕಿರಣ್ ಮಜುಮ್ದಾರ್ ಶಾ ಅವರು ರಸ್ತೆ ಗುಂಡಿಗಳ ಬಗ್ಗೆ ಮಾತಾಡಿದ್ರು. ಆಯ್ತು, ರಸ್ತೆ ಗುಂಡಿಗಳನ್ನ ನಾವು ಮುಚ್ತೀವಿ ಮೇಡಮ್, ನಮಗ್ ಸ್ವಲ್ಪ ಸಮಯ ಕೊಡಿ. ಆದ್ರೆ GST ದುಡ್ಡು ಕೊಟ್ಟಿಲ್ಲ ಮೇಡಮ್ ಸೆಂಟ್ರಲ್ ಬಿಜೆಪಿ ಅವರು, ಅದ್ರ ಬಗ್ಗೆನೂ ಟ್ವೀಟ್ ಮಾಡಿ ಕಿರಣ್ ಮಜುಮ್ದಾರ್ ಮೇಡಮ್. ಯಾಕೆಂದ್ರೆ ಬಯೋಕಾನ್ ಕಟ್ಟಿ ಬೆಂಗಳೂರನ್ನ ನೆಲ ಜಲ ಇಲ್ಲಿ ಸರ್ವೈವ್ ಆಗ್ತಿದ್ದೀರಾ, ಸೊ ಅದ್ರ ಬಗ್ಗೆನೂ ಮಾತಾಡಿ ಅಂತ. ಇನ್ನ ಬಿಜೆಪಿ ಅವ್ರ ಕತೆ ಬಂದ್ರೆ, RSS ಬಗ್ಗೆ ನಮ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಏನ್ ಪತ್ರ ಬರೆದಿದ್ದಾರೆ, ಆ ಪತ್ರಕ್ಕೆ ನನ್ನ ಸಹಮತವಿದೆ. ಮತ್ತೆ ಸರ್ಕಾರಿ ನೌಕರರು RSS ಅಲ್ಲಿ ಯಾವುದೇ ಸಂಘಟನೆಯಲ್ಲಿ ಭಾಗವಹಿಸಬಾರದು ಅಂತ ಕಾನೂನಿದೆ. ಪತ್ರ ಮತ್ತೊಂದು ಬರೆದಿದ್ದಾರೆ, ಅದಕ್ಕೂ ನಾನು ಬದ್ಧವಾಗಿದ್ದೀನಿ. CT ರವಿ ಅವ್ರನ್ನೇ ಹೇಳ್ತಾರೆ, ಕಾಂಗ್ರೆಸ್ ಅವರಿಗೆ ಸಂವಿಧಾನ ಗೊತ್ತಿಲ್ಲ ಅಂತ ಮಾತಾಡ್ತೀರಾ. ಏನ್ ಮಾತಾಡಿದ್ರಿ CT ರವಿ ಅಣ್ಣ? ಆರ್ಟಿಕಲ್ 19 ಪ್ರಾವಿಷನ್ ಕೊಡುತ್ತೆ. CT ರವಿ ಅಣ್ಣ, ನಿಮ್ಮ ಹತ್ರ ಯಾವ್ದು ಸಂವಿಧಾನ ಬುಕ್ ಇರೋದು? ಯಾವ್ದಾದ್ರು ಔಟ್ಡೇಟೆಡ್ ಬುಕ್ ಓದ್ತಿದ್ದೀರಾ ಅಣ್ಣ ನೀವು? ಅಣ್ಣ, ಆರ್ಟಿಕಲ್ 19 ಏನ್ ಹೇಳುತ್ತೆ ಗೊತ್ತಾ? ಫ್ರೀಡಮ್ ಆಫ್ ಅಸೋಸಿಯೇಷನ್. ನೀವು ಸಂಘಟನೆ ಕಟ್ಟಬಹುದು, ಆದ್ರೆ ಅದು ಅಬ್ಸಲ್ಯೂಟ್ ಅಲ್ಲ. ರೀಸನಬಲ್ ರಿಸ್ಟ್ರಿಕ್ಷನ್ ನ ರಾಜ್ಯದ ಹಿತಾಸಕ್ತಿಗೆ ಸ್ಟೇಟ್ ಹಾಕಬಹುದು ಅಂತ ಆರ್ಟಿಕಲ್ 19 ಅಲ್ಲಿ ಇದೆ ಅಣ್ಣ. ಅದ್ಯಾಕೆ ರವಿ ಅಣ್ಣ ನೀನು ಓದ್ಕೊಳ್ಳಿಲ್ಲ? ಹೌದು, ನೀವು ಬಿಜೆಪಿ ಸಂವಿಧಾನನೇ ಓದಿಲ್ಲ ಸರಿಯಾಗಿ. ನಮ್ಮ ದೇಶದ ಸಂವಿಧಾನ ಎಲ್ಲಿ ಓದ್ತೀರಾ? ಇದು ನಮ್ CT ರವಿ ಅಣ್ಣ ಕತೆ. ಇನ್ನ ಛಲವಾದಿ ನಾರಾಯಣ ಸ್ವಾಮಿ ಅಣ್ಣವ್ರು ಹೇಳ್ತಾರೆ, ಕಾಂಗ್ರೆಸ್ ಅವ್ರಿಗೆ ಬರ್ನಲ್ ಕಳಿಸ್ತೀವಿ ಅಂತ. ಅಣ್ಣ, ಬರ್ನಲ್ ನಿನಗ್ ಬೇಕಾಗಿರೋದು ಛಲವಾದಿ ಅಣ್ಣ, ನಿನಗ್ 1-2 ಸಾಕಾಗಲ್ಲ, 5-6 ಬರ್ನಲ್ ಬೇಕಣ್ಣ. ಯಾಕೆಂದ್ರೆ ನಿಮ್ಗೆ ಅಷ್ಟು ಬೇಜಾರಾಗ್ಬಿಟ್ಟಿದೆ ನಮ್ಮ ಮೇಲೆ, ನಮ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಬಗ್ಗೆ ಏನೇನೋ ಮಾತಾಡ್ತೀರಾ. ನಾವೇನ್ ಹೇಳಿರೋದು? ಖರ್ಗೆ ಸಾಹೇಬ್ರು ಏನ್ ಪತ್ರ ಬರೆದಿರೋದು? RSS ಆಕ್ಟಿವಿಟಿನ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಸರ್ಕಾರದ ಪ್ರಿಮಿಸಿಸ್ ಅಲ್ಲಿ ಮಾಡಬಾರದು ಅಂತ. ತಪ್ಪೇನಿದೆ? ನಾವೇನಾದ್ರೂ ಬ್ಯಾನ್ ಮಾಡ್ತೀವಿ ಅಂತ ಬರ್ದಿದಾರ? RSS ನ ಬ್ಯಾನ್ ಮಾಡ್ತೀವಿ ಅಂತ ಎಲ್ಲಾದ್ರೂ ಬರ್ದಿದಾರ? ಸರಿಯಾಗಿ ಓದ್ಕೊಂಡಿಲ್ಲ ಈ ಬಿಜೆಪಿಯವರು. ಹೌದು, ಇಷ್ಟಕ್ಕೂ ಬಿಜೆಪಿಯವರಿಗೆ RSS ಮೇಲೆ ಪ್ರೀತಿನೇ ಇಲ್ಲ. ಅಣ್ಣ ಅಶೋಕ್ ಅಣ್ಣ, ನಿನಗ್ ದಮ್ ಇದ್ರೆ, ಸೋಮಣ್ಣ ಸಾಹೇಬ್ರೆ ನಿಮಗ್ ಧೈರ್ಯ ಇದ್ರೆ, ನಿಮ್ದು NPS ಇದೆ ಅಲ್ವಾ ಕೆಂಗೇರಿಯಲ್ಲಿ, ಉತ್ತರಹಳ್ಳಿಯಲ್ಲಿ, ದಯವಿಟ್ಟು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಲ್ಲಿ ದಯವಿಟ್ಟು RSS ಆಕ್ಟಿವಿಟೀಸ್ ಬಂದ್ ಮಾಡ್ರಪ್ಪ, ನಾನು RSS ಅಭಿಮಾನಿ ಅಂತೇಳಿ ಒಂದು ಇಶ್ಯೂ ಮಾಡೋಣ. ನಿಂದೆ ಸ್ಕೂಲ್ ಅಲ್ವಾ NPS? ಸೋಮಣ್ಣ ಸರ್, ನಿಮ್ದು NPS ಇದೆ ಅಲ್ಲ ಕೆಂಗೇರಿ ಹತ್ರ, ಇಶ್ಯೂ ಮಾಡಿ ಸೋಮಣ್ಣ ಸರ್. ನಿಮ್ ಶಾಲೆ ಮಕ್ಕಳು ಚೆನ್ನಾಗಿ ಓದಬೇಕು, ಬೇರೆ ಆಕ್ಟಿವಿಟೀಸ್ ನಡೀಬಾರ್ದು. ನಿಮ್ ಸರ್ಕಾರದಲ್ಲೇ ಜಗದೀಶ್ ಶೆಟ್ರು ಏನ್ ಹೇಳಿದ್ರು ಅಂತ ಜ್ಞಾಪಕ ಇದೆಯಣ್ಣ? ಒಬ್ರಿಗೂ ಇಲ್ಲ. ಇನ್ನ ನಮ್ ಶೋಭಾ ಕರಂದಾಜೆ ಮೇಡಮ್ ಅವ್ರು ಅವಾಗ ಬಂದು ಪ್ರೆಸ್ ಮೀಟ್ ಮಾಡಿ ನಮ್ ಪ್ರಿಯಾಂಕ್ ಸಾಹೇಬ್ರ ಬಗ್ಗೆ ಮಾತಾಡಿದ್ರು. ಮೇಡಮ್, ಹೀರೋ ಮಗ ಹೀರೋ ಆದ್ರೆ ಫಸ್ಟ್ ಶೋನೇ ಓಡೋದು, ಸೆಕೆಂಡ್ ಶೋ ಓಡಬೇಕು ಅಂದ್ರೆ ಕೆಪಾಸಿಟಿ ಇರಬೇಕು. ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಅವ್ರ ಕೆಪಾಸಿಟಿಯಿಂದ ಮೇಲ್ ಬಂದಿರೋದು, ನೀವು ಮಾತಾಡ್ದಂಗಲ್ಲ. ಇದು ಬಿಜೆಪಿ ಅವ್ರು ನೆನ್ಪಿಟ್ಕೋಬೇಕು ಅಂತ ಹೇಳ್ತೀವಿ.